ವರ್ಲ್ಡ್ಸ್ ಬಿಗ್ಗೆಸ್ಟ್ ಅನ್ಸಾಲ್ವ್ಡ್ ಮಿಸ್ಟ್ರಿ ಕರೆಂಟ್ ಅಫೇರ್ಸಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದು. ಪ್ರತಿ ವರ್ಷ ಅಕ್ಟೋಬರ್ ತಿಂಗಳ 3ನೇ ಸ್ಯಾಟರ್ಡೆಯನ್ನು ನಾವು ಇಂಟರ್ನ್ಯಾಷನಲ್ ಆರ್ಕಿಯಾಲಜಿ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಈ 2025ರಲ್ಲಿ ಅಕ್ಟೋಬರ್ 18ರಂದು ಇಂಟರ್ನ್ಯಾಷನಲ್ ಆರ್ಕಿಯಾಲಜಿ ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಸ್ಪೆಷಲ್ ಫೋಕಸ್ ಯಾವುದಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಕೆಲಿಟನ್ಸ್ ಆಫ್ ರೂಪ್ ಕುಂಡ್ ಲೇಕ್ ಬಗ್ಗೆ ತುಂಬ ಸ್ಪೆಷಲ್ ಫೋಕಸ್ ಮಾಡ್ತಾರೆ. ಈ ಲೇಕ್ನ ವಿಶೇಷತೆ ಏನು ಅಂತ ಹೇಳಿದ್ರೆ, ಹಿಮಾಲಯದಲ್ಲಿರೋ ಒಂದು ಚಿಕ್ಕ ಸರೋವರ. ಈ ಸರೋವರ ಪ್ರತಿ ಸಮ್ಮರ್ ಸೀಸನ್ ಅಂದರೆ ಬೇಸಿಗೆ ಕಾಲದಲ್ಲಿ ಹಿಮ ಎಲ್ಲ ಕರಗಿದಾಗ ಸರೋವರದಿಂದ ನೂರಾರು ಸಾವಿರಾರು ಮಾನವನ ಸ್ಕೆಲಿಟನ್ಸ್ ಅಂದರೆ ಹ್ಯೂಮನ್ ಸ್ಕೆಲಿಟನ್ಸ್, ಮಾನವನ ಅಸ್ಥಿಪಂಜರಗಳು ಮೇಲ್ಭಾಗಕ್ಕೆ ಬರ್ತಾ ಇದ್ವು, ಹೊರಭಾಗದಲ್ಲಿ ತೇಲ್ತಾ ಇದ್ವು. ಅದಕ್ಕೆ ಇದು ಕ್ಯೂರಿಯಸ್ ಆಗಿ ಇರೋದು. ಈಗ ಇದು ಎಲ್ಲಿ ಬರುತ್ತೆ ಅಂತ ನೋಡ್ತಾ ಹೋದರೆ, ನಮ್ಮ ಉತ್ತರ ಭಾರತದ ಉತ್ತರಾಖಂಡ್ ರಾಜ್ಯದ ನಂದಾದೇವಿ ನ್ಯಾಷನಲ್ ಪಾರ್ಕ್ನಲ್ಲಿ ಸಮುದ್ರ ಮಟ್ಟದಿಂದ 16,000 ಅಡಿ ಮೇಲೆ ಒಂದು ಸಣ್ಣ ಹಿಮ ಸರೋವರ ಇದಾಗಿದೆ. ಮೊಟ್ಟ ಮೊದಲ ಬಾರಿಗೆ 1942ನಲ್ಲಿ ಈ ಹಿಮ ನದಿಯ ಸುತ್ತ ನೂರಾರು ಸಾವಿರಾರು ಸ್ಕೆಲಿಟನ್ಗಳಿರೋದನ್ನು ಒಬ್ಬ ಫಾರೆಸ್ಟ್ ವಾಚರ್ ನೋಡ್ತಾರೆ. ಅಂದಿನಿಂದ ಇಂದಿನವರೆಗೂ ಇದ್ರ ಬಗ್ಗೆ ರಿಸರ್ಚ್ಗಳು ನಡೀತಾನೆ ಇದೆ. ಬಟ್ ಎಕ್ಸಾಕ್ಟ್ ತುಂಬ ಸೈಂಟಿಫಿಕ್ ಆಗಿ 2019ರಿಂದ ಪ್ರಾರಂಭ ಮಾಡಿದೆ. ಇಂಟರ್ನ್ಯಾಷನಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅಂಡ್ ಏಷಿಯಂಟ್ DNA ರಿಸರ್ಚ್ ಲ್ಯಾಬೊರೇಟರೀಸ್ ಕಡೆಯಿಂದ ತುಂಬ ರಿಸರ್ಚ್ಗಳು ನಡೀತಾ ಇದೆ. ರೇಡಿಯೋ ಕಾರ್ಬನ್ ಡೇಟಿಂಗ್ ಮೆಥಡನ್ನು ಬಳಸಿ ಈ ಮೂಳೆಗಳ ವಯಸ್ಸನ್ನು ಕಂಡುಹಿಡ್ಕೊಳ್ಳಲಾಗುತ್ತೆ. ಈ ಮೂಳೆಗಳು 1,000 ವರ್ಷಕ್ಕಿಂತಲೂ ತುಂಬ ಹಳೆಯದಾಗಿರುತ್ತೆ. ಅಂದರೆ ಕ್ರಿಸ್ತಶಕ 850ಕ್ಕೂ ತುಂಬ ಹಿಂದಿನ ಮಾನವನ ಮೂಳೆಗಳಾಗಿರುತ್ತವೆ. ದಶಕಗಳೇ ಕಳೆದರೂ ಈ ಅಸ್ಥಿಪಂಜರಗಳಿಗೆ ಕಾರಣ ಮಾತ್ರ ತಿಳಿದು ಬಂದಿಲ್ಲ. ಈಗಲೂ ಕೂಡ ಕುತೂಹಲವಾಗಿಯೇ ಉಳಿದುಬಿಟ್ಟಿದೆ. ಅದಕ್ಕೆ ಇದನ್ನು ವರ್ಲ್ಡ್ಸ್ ಬಿಗ್ಗೆಸ್ಟ್ ಅನ್ಸಾಲ್ವ್ಡ್ ಮಿಸ್ಟ್ರಿ ಎಂದು ಪರಿಗಣಿಸಲಾಗಿದೆ. ಇದ್ರ ಬಗ್ಗೆ ಮತ್ತೆ ಏನಾದರೂ ಅಪ್ಡೇಟ್ಸ್ ಬಂದರೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ.